ನಮ್ಮೂರಿಗೆ ಬಂದಿದ್ದಾನೆ. ನನಗೂ ಅದೇ ಆಶ್ಚರ್ಯ ಕಣೆ. ಗೀತಾ ಮನೆ ಕಡೆ ಹೋಗ್ತಿದ್ದಾನೆ. ಏನಕ್ಕೆ ಬಂದಿದ್ದಾನೆ ಅಂತ ಹೋಗಿ ನೋಡೋಣ ಬಾ. ಸರಿ, ನೋಡೋಣ. ಏನಿದು ಅಕ್ಕ? ಇದರಲ್ಲಿ ದತ್ತನ್ಗೆ ಲಕ್ಕಿಗೆ ಬಂದಿರೋ ಹುಡುಗಿರ ಫೋಟೋ ಇದೆ. ನಮ್ಮ ದತ್ತನ್ಗೆ ಯಾವ ಹುಡುಗಿ ಬೇಕೋ ನೀವು ಆರಿಸ್ಕೊಳ್ಳಿ. ಬಿಟ್ಟಿರೋದನ್ನ ನಮ್ಮ ಲಕ್ಕಿಗೆ ನೋಡಿದ್ರೆ ಆಯಿತು. ಇವಾಗ ಹೀಗೆ ಹೇಳ್ತೀಯ, ಆಮೇಲೆ ನಿನ್ನ ಮಸಲತ್ತು ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ತೀಯ. ಕಲ್ತ್ಕೋಬೇಕು ನಿನ್ನ ಹತ್ರ. ನನಗೂ ಆಗಿದೆ ಕತ್ತೆಗಾಗಷ್ಟು ವಯಸ್ಸು, ಆದರೆ ನಿಂತರ ಒಂದು ಬುದ್ಧಿನೂ ಬಂದಿಲ್ಲ ನೋಡು. ನಾನು ಹಾಗೇನು ಮಾಡಲ್ಲ ಅಕ್ಕ. ಹೇಳಿದ್ನಲ್ಲ, ನೀವು ಆರಿಸ್ಬಿಟ್ಟಿರೋ ಹುಡುಗಿನ ನಾನು ಲಕ್ಕಿಗೆ ಮಾಡ್ತೀನಿ. ಆರಿಸಿ ಬಿಟ್ಟಿದ್ದನ್ನ ಅಂತ ಹೇಳ್ತೀಯ ಹೊರತು ನೀವೇ ಆರಿಸಿ ಅಂತ ಹೇಳ್ತಾ ಇಲ್ಲ ನೋಡು. ಆಯ್ತಕ್ಕ, ನನ್ನ ಮಗ ಯಾರನ್ನು ಮದುವೆ ಮಾಡ್ಕೋಬೇಕು ಅನ್ನೋದನ್ನು ನೀವೇ ಆರಿಸಿ. ಇದೇ ಮಾತಾ? ಹೌದಕ್ಕ, ನಿಮಗೆ ದತ್ತ ಹೇಗೋ ಹಾಗೆ ಲಕ್ಕಿ, ನನಗೆ ಲಕ್ಕಿ ಹೇಗೋ ಹಾಗೆ ದತ್ತನೂ ಮಗನೇ. ಇಬ್ಬರಿಗೂ ಹೆಣ್ಣು ಹುಡ್ಕೋ ಹಕ್ಕು ಇರೋದು ನಿಮಗೆ. ಮನೆಗೆ ನೀವು ದೊಡ್ಡವರು. ನೀವಿದೇ ಹುಡುಗಿ ಅಂತ ಬೆರಳು ಮಾರಿ ತೋರಿಸಿ, ನಾನು ಅದೇ ಹುಡುಗಿಗೆ ನನ್ನ ಮಗನ ಕೈಲಿ ತಾಳಿ ಕಟ್ಟಿಸ್ತೀನಿ. ಇವಾಗ ಹೀಗೆ ಹೇಳ್ತೀಯ, ಆಮೇಲೆ ತಿರುವಾಕ್ಬಿಡ್ತೀಯ. ಸರಿ ಅಕ್ಕ, ನಾನು ಏನು ಮಾಡಿದ್ರೆ ನನ್ನ ಮೇಲೆ ನಂಬಿಕೆ ಬರುತ್ತೆ ಹೇಳಿ? ಹಾಗಂತ ಮಾತು ಕೊಡು.